ಇನ್ನು ಜಾತಿ ಗಣತಿ ಅಪಸ್ವರಕ್ಕೆ ಮತ್ತೆ ಸಮೀಕ್ಷೆ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅಂಕಿ ಅಂಶಗಳ ಗೊಂದಲ ನಿವಾರಣೆಗೆ ಮತ್ತೊಮ್ಮೆ ಸಮೀಕ್ಷೆಯನ್ನ ನಡೆಸಬೇಕಾಗಿದೆ. ಜಾತಿ ಗಣತಿ ಅಪಸ್ವರಕ್ಕೆ ಮತ್ತೆ ಸಮೀಕ್ಷೆ ವಿಚಾರ ಬರ್ತಾ ಇದೆ. ಅಂಕಿ ಅಂಶಗಳ ಗೊಂದಲಗಳ ನಿವಾರಣೆಗೆ ಮತ್ತೊಮ್ಮೆ ಸಮೀಕ್ಷೆಯನ್ನ ಮಾಡಬೇಕಾಗತ್ತೆ. ಎಐಸಿಸಿ ಸಭೆಯಲ್ಲಿ ತೀರ್ಮಾನದ ಬಳಿಕ ಡಿಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ದತ್ತಾಂಶವು ಸುಮಾರು 10 ವರ್ಷ ಹಳೆಯದ್ದಾಗಿದೆ. ಪ್ರತಿಯೊಂದು ವರ್ಗದವರಿಗೆ ಈ ಬಗ್ಗೆ ಮಾತನಾಡೋಕೆ ಅವಕಾಶ ಬೇಕು. ಸಾಮಾಜಿಕ ನ್ಯಾಯ ಒದಗಿಸುವಂತೆ ವರಿಷ್ಠರು ಸಲಹೆ ನೀಡಿದ್ದಾರೆ. ಯಾವ ವರ್ಗದವರಿಂದಲೂ ಕೂಡ ಸಣ್ಣ ಅಪಸ್ವರ ಬರಬಾರದು. ಯಾರಿಗೂ ಅನ್ಯಾಯ ಆಗದಂತೆ ಅವಕಾಶಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. ಆನ್ಲೈನ್ ಮೂಲಕ ಅವಕಾಶ ಕಲ್ಪಿಸಲು ದಿನಾಂಕವನ್ನ ನಿರ್ಧರಿಸ್ತೀವಿ. ಜಾತಿಯ ಗುರುತನ್ನ ನ್ಯಾಯಬದ್ಧವಾಗಿ ಸಮೀಕ್ಷೆಗೆ ನೀಡಬೇಕು. ಜಾತಿ ಗಣತಿ ಅನ್ನೋದು ಸುದೀರ್ಘ ಪ್ರಕ್ರಿಯೆ. ಜಾತಿ ಗಣತಿ ಹೇಗೆ ನಡೆಯಲಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ಒದಗಿಸ್ತೀವಿ. ಇದೆಲ್ಲ ವಿಚಾರಗಳು ಕೂಡ ಎಐಸಿಸಿ ಸಭೆಯಲ್ಲಿ ತೀರ್ಮಾನ ಆಗಿದೆ. ತೀರ್ಮಾನದ ಬಳಿಕ ಡಿಸಿಎಂ ಹೇಳಿರುವಂತಹ ಮಾತು ರಿಯಾಕ್ಟ್ ಮಾಡಿದ್ದಾರೆ. ಸೊ ಯಾವ ರೀತಿ ಒಂದು ಜಾತಿ ಗಣತಿಯನ್ನು ನಡೆಸ್ತೀವಿ, ಯಾಕೆ ಅಪಸ್ವರ ಎತ್ತಬಾರದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ವಿಚಾರಗಳನ್ನು ಅವರು ಹೈಕಮಾಂಡ್ ಸಭೆಯಾದ ನಂತರ ಹೈಕಮಾಂಡ್ನಲ್ಲಿ ಏನೆಲ್ಲ ತೀರ್ಮಾನ ಆಯಿತು ಅದಾದ ಬಳಿಕ ಹೇಳಿದ್ದಾರೆ. ಜಾತಿ ಗಣತಿ ಅಪಸ್ವರಕ್ಕೆ ಮತ್ತೆ ಸಮೀಕ್ಷೆ ವಿಚಾರ ಎತ್ತಿದ್ದಾರೆ. ಅಂಕಿ ಅಂಶಗಳ ಗೊಂದಲಗಳ ನಿವಾರಣೆಗೆ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕಾಗತ್ತೆ. ಈಗಾಗಲೇ 10 ವರ್ಷದ ಹಳೆಯ ಒಂದು ದತ್ತಾಂಶವನ್ನ ನಾವು ಇಟ್ಕೊಂಡು ಅದರ ಪ್ರಕಾರ ಹೋಗಕ್ಕೆ ಸಾಧ್ಯ ಇಲ್ಲ. ತುಂಬ ಹಳೆದಾಗಿ ಹೋಗಿದೆ. ಹೊಸದಾಗಿ ನಾವು ಜಾತಿ ಗಣತಿ ಸಮೀಕ್ಷೆ ಮಾಡಲೇಬೇಕು. ಪ್ರತಿಯೊಂದು ವರ್ಗದವರಿಗೆ ಈ ಬಗ್ಗೆ ಮಾತನಾಡೋಕೆ ಅವಕಾಶ ಬೇಕು. ಸಾಮಾಜಿಕ ನ್ಯಾಯ ಒದಗಿಸುವಂತೆ ವರಿಷ್ಠರು ಕೂಡ ಸಲಹೆ ಕೊಟ್ಟಿದ್ದಾರೆ. ಯಾವ ವರ್ಗದವರಿಂದಲೂ ಕೂಡ ಸಣ್ಣ ಒಂದು ಅಪಸ್ವರ ಬರಬಾರ್ದು ಅಂತ ಹೇಳಿ ಡಿಕೆಶಿ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ನಾವು ಯಾವ ರೀತಿ ಜನಗಣತಿ ಮಾಡ್ತೀವಿ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀವಿ ಅಂಥೇಳಿ ಡಿಕೆ ಶಿವಕುಮಾರ್ ಎಐಸಿಸಿ ಸಭೆಯಲ್ಲಿ ತೀರ್ಮಾನ ಆದ ಬಳಿಕ ಮಾಧ್ಯಮಗಳೊಂದಿಗೆ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಜಾತಿ ಗಣತಿನ ಟೀಕೆ ಮಾಡಿದವರು ಅವರೇ. ಜಾತಿ ಗಣತಿನ ಯಾಕೆ ಅವ್ರು ಇಸ್ಕೊಳ್ಳಿಲ್ಲ? ದುಡ್ಡು ಖರ್ಚಾಗಿತ್ತಾನೆ, ಯಾಕೆ ತಗೊಳ್ಳಿಲ್ಲ? ಇವತ್ತು ಅದನ್ನ ಉಪಯೋಗಿಸ್ತೀವಿ. ಯಾರ್ಯಾರು ಬಿಟ್ಟೋಗಿದೆ ಅಂತವೆಲ್ಲ ರೆಕ್ಟಿಫೈ ಮಾಡ್ತೀವಿ. ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಮಾಡ್ತಾ ಇದ್ವಿ. ಅಂದ್ರೆ ವೈಜ್ಞಾನಿಕವಾಗಿ ಶುರುವಾಗುತ್ತಾ? ಅದನ್ನ ನಾಳೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀವಿ. ಏನ್ ಆಗಿರೋಂತ ಸೆನ್ಸಸ್ ಏನು ವೇಸ್ಟ್ ಏನ್ ಆಗಲ್ಲ. ಇನ್ನ ಯಾರು ಬಿಟ್ಟೋಗಿದ್ದಾರೆ, ಕೆಲವು ಸಮಾಜದವರು ನನ್ನ ಹತ್ರ ಜೈನ್ ಸಮಾಜದವ್ರು ಬಂದಿದ್ರು, ಬಂಟ್ ಸಮಾಜದವ್ರು ನನ್ನ ಹತ್ರ ಬಂದಿದ್ರು, ಇವರು ಬೇರೆ ನಮ್ಮ ಬೆಸ್ತ ಸಮಾಜದವ್ರು ಬಂದಿದ್ರು, ಬೇರೆ ಬೇರೆಯವರೆಲ್ಲ ಬಂದು ನನಗೆ ನಮ್ದು ನಂಬರು, ಇವರು ನಮ್ಮ ಲಂಬಾಣಿ ಸಮಾಜದವ್ರು ಬಂದಿದ್ರು, ಬಹಳ ಜನ ಎಲ್ಲ ಬಂದಿದ್ರು. ನಮ್ ಶಾಸಕರುಗಳು ಬೇರೆಯವರೆಲ್ಲ ಬಂದಿದ್ರು. ಅವ್ರಿಗೆಲ್ಲ ಒಪಿನಿಯನ್ ಈ ವೈಜ್ಞಾನಿಕವಾಗಿ ಏನೆಲ್ಲ ಮನೆ ಹೋಗಿ ಮಾಡಿದ್ದಾರೆ. ನಾನು ಕೃಷ್ಣ ಬೈರೇಗೌಡರು ಕೆಲವೆಲ್ಲ ನಾವು ಮಾತಾಡ್ಬೋದು. ಕೆಲವೆಲ್ಲ ಮನೆ ಹೋಗಿ ಚೀಟಿ ಕೂಡ ಅಂಟಿಸೆಲ್ಲ ಪ್ರಯತ್ನ ಮಾಡಿದ್ರು ನಮ್ಮ ಅಧಿಕಾರಿಗಳು. ಹಂಗಾರೆ ನಮ್ ಟೀಚರ್ಸ್ಗಳು ಎಲ್ಲ ಹೋಗಿ ಇದು ಮಾಡಿದವರೆಲ್ಲ ಸರಿಲಿಲ್ವಾ? ಕೆಲವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ. ಅಯ್ಯೋ ನಾವು ಪ್ರೆಸೆಂಟ್ ಮಾಡ್ಕೋಬೇಕು, ನಾವ್ ಇನ್ನೊಂದು ಮಾಡ್ಬೇಕು ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಈಗ ನಾವು ಅವ್ರಿಗೆ ಈಗ ನೋಡಿ ನಮ್ಮ SC ಕಮ್ಯುನಿಟಿ ವಿಚಾರದಲ್ಲಿ 10 ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿದ್ದಾರೆ, 10 ಮನೆ ಸತಿ ಹೋಗಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾಲಿ ಅದ್ರ ಬಗ್ಗೆ ತಿಳಿಸಿದ್ದಾರೆ. ಆಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ತೀವಿ. ಈಗ ಕೆಲವರು ಯಾರೋ ಈಗ ನೀವು ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ನಾಳೆ ಬೆಂಗಳೂರಲ್ಲಿ ಬಂದು ಕೊಡಕ್ಕಾಗಲ್ಲ. ಈಗ ನಿಮ್ಗೆ ನೀವು ಹೋಗಿ ನಿಮ್ಮ ಜಾತಿ ಬಗ್ಗೆ ನೀವು ನಿಮ್ದು ಬ್ಯಾಕ್ವರ್ಡ್ ಕ್ಲಾಸ್ ನಿಮ್ಗೆ ಏನು ಸಿಗ್ಬೇಕು ಅಂತ ನೀವು ಆನ್ಲೈನ್ ಮಾಡ್ಕೋಬೇಕು. ಅದೆಲ್ಲ ಒಂದು ಅವಕಾಶ ಮಾಡ್ಕೊಳ್ಬೇಕು ನಮ್ಮ ಸರ್ಕಾರ ಹೇಳಿದೆ. ನಮ್ಮ ಪಕ್ಷ ಅವರು ಹಿರಿಯರಾಗಿ ನಮ್ಮ ತಂದೆ ಸ್ಥಾನದಲ್ಲಿ ಇರೋರು ಅವ್ರು ನಮಗೆ ಗೈಡ್ ಮಾಡಿದ್ದಾರೆ. ನನಗೆ ಚೀಫ್ ಮಿನಿಸ್ಟರ್ಗೆ ಗೈಡ್ ಮಾಡಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷರಾಗಿ ಎಲ್ಲರ ಭಾವನೆಯನ್ನ ನಾನು ತಿಳಿಸಿದ್ದೀನಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ನಾನು CM ಇಬ್ರು ಒಪ್ಕೊಂಡು ಈಗ ಅದಕ್ಕೆ ನಾಳೆ ಕ್ಯಾಬಿನೆಟ್ ಅಲ್ಲಿ ಮಿಕ್ಕಿದ್ದು ಹೆಂಗೆ ಏನು ಎತ್ತ, ಯಾಕೆಂದ್ರೆ ಸುಮಾರು 1,00,000 ಜನರು ನಾವು ಇದಕ್ಕೆ ಇನ್ವಾಲ್ವ್ ಮಾಡಬೇಕು. ಈಗ ರಾಜ್ಯ ಸರ್ಕಾರದಿಂದ ಮಾಡೋದ್ರಿಂದ ಯಾವ ಪ್ರಯೋಜನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂತ ವಿಷಯ. ನೋಡಪ್ಪ, ನಮ್ಮ ಕಾಂಗ್ರೆಸ್ ಪಕ್ಷದ ಪೊಲಿಟಿಕಲ್ ಅಜೆಂಡಾ, ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿ, ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗ್ಬೇಕು, ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಧ್ವನಿ ಎತ್ತಿದ್ರು. ನಾವು ಅದರ ಪರವಾಗಿ ಇದ್ದೀವಿ.
ಅವ್ರಿಗೂ ನ್ಯಾಯ ಸಿಗ್ಬೇಕು, ಬೇರೆಯವ್ರಿಗೂ ನ್ಯಾಯ ಸಿಗ್ಬೇಕು ಅಷ್ಟೇ. ಇದು ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಸ್ವಾಗತ ಮಾಡಿರುವಂತ ವೀರಶೈವ ಸಮಾಜ ಮಾಡಿದೆ. ನಿನ್ನೆ ನನಗೆ ವಕೀಲರ ಸಮಾಜದವರು ಮಾಡಿದ್ರು, ಬೇರೆ ಸಮಾಜ ಸ್ವಾಮಿಗಳು ಅಂತ ಮಾತಾಡಿದ್ರು. ಅವರು ಎಲ್ಲ ಸ್ವಾಗತ ಮಾಡಿದ್ದಾರೆ. ಅವ್ರಿಗೆಲ್ಲ ಅಭಿನಂದನೆಗಳು. ಅವ್ರವ್ರ ಸಮಾಜಕ್ಕೆ ಅವರ ತಿಳುವಳಿಕೆ ಕೊಟ್ಬಿಟ್ಟು ಎಲ್ಲರೂ ಕೂಡ ನಿಜ ಹೇಳ್ಬೇಕು. ಸುಮ್ನೆ ಏನೇನೋ ಹೇಳ್ಬಾರ್ದು. ನಾಳೆ ಬೆಳಿಗ್ಗೆ ಸರ್ಟಿಫಿಕೇಟ್ ಹಂಗೆ ಸಿಗಲ್ಲ. ಈಗ ನಾನು ವೀರಶೈವದ ಸಮಾಜ ಕೆಲವು ಅಪೇಕ್ಷೆ ನೋಡಿದೀನಿ. ಈಗ ಕೆಲವರು ಗಾಣಗರು, ಲಿಂಗಾಯತಲ್ಲೇ ಗಾಣಗರು ಅಂತಿದೆ, ಅವರು ಲಿಂಗಾಯತ್ ಗಾಣಗರು ಅಂತ ಹೇಳಲ್ಲ, ಬರೀ ಗಾಣಗರು ಅಂತ ಬರ್ಕೊಳ್ತಾರೆ. ಗಾಣಗರು ಅಂತ ಬರೆದ್ರೆ ಬೇರೆಯವ್ರಿಗೆ ಕೊಡ್ತಾರೆ. ಆ ರೀತಿ ಕೆಲವ್ರದೆಲ್ಲ ಏನೇನೋ ಇದೆ. ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ. ಏನ್ ಯಾರ ಮೈ ಇಲ್ಲ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇದರ ವಿಚಾರವಾಗಿ ಚಾಮುಂಡಿ ಶಿವಶಂಕರಪ್ಪನವರು ಮಾತನಾಡಿದ್ರು, ಹಾಗೇನೆ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡಿದ್ರು. ಇದೆಲ್ಲ ವಿರೋಧದ ನಡುವೆ ಈಗ ಈ ಒಂದು ಡಿಸಿಷನ್ ಬಂದಿರೋದು. ಒಳ್ಳೆ ಭಾಷೆ ಚೆನ್ನಾಗಿ ಮಾಡ್ತೀಯಾ, ರಾಜಕೀಯಕ್ಕೆ ಕರ್ಕೊಂಡು ಸರ್ ಅಲ್ಲಲ್ಲ